ನನ್ನ ಲೈಫಲ್ಲೇ ಫ್ರೆಂಡ್ಸ್ ಇವತ್ತು ಏನಿದೇನು ಸಿಚುವೇಶನ್ ಇಂಥ ಒಂದು ಪರಿಸ್ಥಿತಿ ಅಥವಾ ಇಂಥ ಒಂದು ದಿನ ನನ್ನ ಲೈಫಲ್ಲಿ ಬರುತ್ತೆ ಅಂತ ನಾನು ಯಾವತ್ತೂ ಕೂಡ ಊಹೆ ಮಾಡಿರಲಿಲ್ಲ. ಎಲ್ಲೋ ಒಂದು ಕ್ಷಣ ಒಂದು ಸರಿ ಏನನ್ಸುತ್ತೆ ಅಂದರೆ ಮನುಷ್ಯನ ಜೀವನ ಇಷ್ಟೇ ಅನ್ನುವಷ್ಟು ಮನಸ್ಸಿಗೆ ಭಾರ ನೋವು ಎಲ್ಲ ಆಗತ್ತೆ. ಅದೇ ಹೇಳ್ತಾ ಇರ್ತಾರೆ, ಜೀವನ ತುಂಬ ಚಿಕ್ಕದು. ಪ್ರತಿಯೊಂದು ದಿನ ಒಂದು ಕ್ಷಣ ನಾವು ಹೇಗೆ ಅನುಭವಿಸ್ತಾ ಜೀವನ ಮಾಡ್ತೀವಿ, ಅದೇ ನಮ್ಮ ಒಂದು ಈ ಹುಟ್ಟಿಗೆ ಒಂದು ಅರ್ಥ ಅಂತ ಹೇಳ್ಬೋದು ಅಂತ. ನನ್ನ ಲೈಫಲ್ಲಂತೂ ತುಂಬ ಅಂದರೆ ತುಂಬಾ ನೋವಾಗಿದ್ದಂಥ ದಿನ 2022ರಲ್ಲಿ ನಾನು ಯೂಟ್ಯೂಬ್ ಚಾನಲ್ನ ಶುರು ಮಾಡ್ತೀನಿ. ಶುರು ಮಾಡಿದ್ದು 4 ವರ್ಷ. 2/2/2026ಕ್ಕೆ ನನ್ನ ತಮ್ಮನ್ನ ನಾನು ಕಳ್ಕೊಳ್ತೀನಿ. ನನ್ನ ತಮ್ಮ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಮಗ ಅಂತ ಹೇಳ್ಬೋದು ನಾನು. ಏಕೆಂದರೆ ನನ್ನ ಮಗ ಹುಟ್ಟೋಕ್ಕೂ ಮೊದಲು ನನ್ನ ಮನೆಗೆ ಬಂದಂತಹ ಮಗ ಅವನೇ. ಸುಮಾರು ಜನ ನನಗೆ ಕಮೆಂಟ್ಸ್ ಮಾಡ್ತಾಯಿದ್ರಿ, ಯಾರದು, ಏನು ಸುಷ್ಮಾ, ಏನಾಯಿತು ಹೇಳಿ ಅಂತ ಕೇಳ್ತಾಯಿದ್ರಿ. ಸುಮಾರು ಜನ ವಾಟ್ಸಪ್ಪಲ್ಲೂ ಕೂಡ ನನಗೆ ಮೆಸೇಜ್ ಆಗ್ತಾನೇ ಇದ್ದೀರಾ. ಬಟ್ ನಿಜವಾಗ್ಲೂ ನನಗೆ ಏನು ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಾಯಿಲ್ಲ. ಅವನಿದ್ದಷ್ಟು ದಿನ ನನಗೆ ಕ್ಯಾಮ್ರಾ ಮುಂದೆ ಬರ್ತಾ ಇರಲಿಲ್ಲ. ಕ್ಯಾಮ್ರಾ ಮುಂದೆ ಅವನು ಯಾವತ್ತೂ ಕೂಡ ಅವನ ಬಗ್ಗೆ ಹೇಳ್ಕೊಡೋದಕ್ಕೆ ಮಾತಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ಅಕ್ಕ, ನೀವು ನನ್ನ ಬಗ್ಗೆ ಏನೂ ಹೇಳಬೇಡಿ ಅಕ್ಕ, ಏನೂ ಮಾತಾಡಬೇಡಿ ಅಕ್ಕ, ನನ್ನ ತೋರಿಸ್ಬೇಡಿ ಅಕ್ಕ ಅಂತಲೇ ಇದೇ ಥರನೇ ನನ್ನ ಬೆನ್ನಿಂದೆ ನಿಂತು ನನಗೆ ಸಪೋರ್ಟ್ ಮಾಡಿ ಇವತ್ತು ನಾನೇನೋ ಒಂದು ಕೆಲಸ ಮಾಡ್ತಾಯಿದ್ದೀನಿ ಅಥವಾ ನಾನು ಏನೋ ಒಂದು ಹೊಸದಾಗಿ ನಿರ್ಧಾರ ಮಾಡ್ತೀನಿ, ಯೋಚನೆ ಮಾಡ್ತೀನಿ, ಒಂದು ಕೆಲಸಕ್ಕೆ ನನಗೆ ಪ್ರೋತ್ಸಾಹ ಕೊಡುವಂಥ ಕೈ ಯಾವುದು ಫಸ್ಟು ಮೊದಲು ಬರೋದು ಅಂದರೆ ಅವನದೇ ಆಗಿತ್ತು. ಸುಮಾರು ಜನ ಕೇಳ್ತಾಯಿದ್ರಿ, ಯಾರದು ಅಂತ. ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲ. ನನ್ನ ಜೊತೆ ಹುಟ್ಟದೇ ಇರ್ಬೋದು ಅಥವಾ ನನ್ನ ರಕ್ತ ಸಂಬಂಧನೂ ಕೂಡ ಅಲ್ಲ. ಸುಮಾರು 13-14 ವರ್ಷನೇ ಆಯ್ತಾ ಬಂತು. 13-14 ವರ್ಷಗಳ ಹಿಂದೆ ನಮ್ಮ ಮನೆಗೆ ಬಂದು ಅವನು ಸೇರಿದಂಥದ್ದು. ನಮ್ಮ ಯಜಮಾನ್ರು ಅವರ ಊರಿನಲ್ಲಿ ಇದ್ದಂಥ ಹುಡುಗ. ಅವನು ತುಂಬ ಚಿಕ್ಕ ವಯಸ್ಸಲ್ಲೇ ಓದೋದನ್ನು ಬಿಟ್ಟ. ನಂಗೆ ಓದೋಕ್ಕೆ ಇಷ್ಟ ಇಲ್ಲ, ನಾನು ಓದಲ್ಲ ಅಂತ ಹೇಳಿ ಊರು ಬಿಟ್ಟು ಬೆಂಗಳೂರಿಗೆ ಬಂದು ನಿಮ್ಮ ಹತ್ರನೇ ಇರ್ತೀನಿ, ಏನಾದರೂ ಕೆಲಸ ಕೊಡಿ ಅಂತ ಹೇಳಿ ನಮ್ಮ ಮನೆಯವ್ರ ಹತ್ರ ಸೇರಿಕೊಂಡ. ಎಷ್ಟು ಬುದ್ಧಿವಾದ ಹೇಳಿದ್ರು ಆ ಟೈಮಲ್ಲಿ ಅವನು ಓದೋದಕ್ಕೆ ಮನಸ್ಸು ಮಾಡಲಿಲ್ಲ. ಮತ್ತಿನ್ನು ಈ ಬೆಂಗಳೂರಲ್ಲಿ ನಾವು ಅವನಿಗೆ ಕೆಲಸ ಕೊಟ್ಟಿಲ್ಲ ಅಂದ್ರೆ ಬೇರೆ ಎಲ್ಲಾದರೂ ಅವನು ಹೋಗಿ ಕೆಲಸ ಮಾಡ್ಕೊಂಡು ಬೇರೆ ಏನಾದರೂ ಮಾಡ್ಕೋಬೋದೇನೋ ಅಥವಾ ಬೇರೆ ಎಲ್ಲೋ ಹೊರಗಡೆ ಹೋದರೆ ಕೆಟ್ಟ ಬುದ್ಧಿ ಕಲ್ತ್ಬಿಡ್ತಾನೇನೋ ಅಂತ ನಮ್ಮ ಮನೆಯವರು ಕೂಡ. ಯಾಕಂದರೆ ನಮ್ಮ ಮನೆಯವ್ರ ಕಣ್ಮುಂದೆ ಅವನು ಹುಟ್ಟಿ ಆಡಿ ಬೆಳೆದಂಥ ಮಗು ಅಂತ ಹೇಳ್ಬೋದು. ಆ ಥರ ಇದ್ದವನ್ನ ಎಲ್ಲೋ ಹೊರಗಡೆ ಕಳ್ಸೋದ್ಕಿಂತ ನಮ್ಮ ಮನೆ ಮಗನಾಗಿ ನಮ್ಮ ಜೊತೆನೇ ಕೆಲಸ ಮಾಡ್ಕೊಂಡು ಇರಲಿ ಅಂತ ನಮ್ಮ ಮನೆಯವರು ನಮ್ಮದೇ ಆದಂಥ ಒಂದು ಕೇಬಲ್ಲು, ಇಂಟರ್ನೆಟ್ ಎಲ್ಲನೂ ಕೂಡ ಇತ್ತು. ಫಸ್ಟು ನಮ್ದು ಇದ್ದಿದ್ದೇ ಬರೀ ಕೇಬಲ್ ಅಷ್ಟೇ. ಸುಮಾರು ಜನ ಕೇಳ್ತಿರ್ತೀರ ನಿಮ್ದೇನು ಬಿಸ್ನೆಸ್ಸು ಅಂತ ಹೇಳಿ. ನಮ್ಮದು ಮಂಜುನಾಥ್ ಕೇಬಲ್ ನೆಟ್ವರ್ಕು ಕೂಡ ಇದೆ, ಜೊತೆಗೆ ಚೈತನ್ಯ ಬ್ರಾಡ್ಬ್ಯಾಂಡು ಕೂಡ ಇದೆ. ನನ್ನ ಮಗಳ ಹೆಸರಲ್ಲಿ ನಮ್ಮದು ಇಂಟರ್ನೆಟ್ಟು ಕೂಡ ಒಂದು ಬ್ರಾಡ್ಬ್ಯಾಂಡ್ ಇದೆ, ಹಾಗೆ ಕೇಬಲ್ ನೆಟ್ವರ್ಕು ಕೂಡ ಇದೆ. ಇದನ್ನೆಲ್ಲನೂ ಕೂಡ ಒಂದಷ್ಟು ಜನ ಹುಡುಗರುಗಳಿದ್ರು ನಾವು ಮದುವೆ ಆಗಿದ್ದು ಟೈಮಲ್ಲಿ. ನಾನು ಇದರಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅವಾಗ ಒಂದಷ್ಟು ಜನ ಇದ್ದರು. ಎಷ್ಟು ಜನ ಹುಡುಗರು ಬಂದರು ಹೋದರು. ಜೊತೆಗೆ ನಮ್ಮದೇ ಆದಂಥ ನಂದಿನಿ ಬೂತ್ ಅಂಗಡಿಗಳು ಕೂಡ ಇದೆ. ಅಂಗಡಿಯಲ್ಲೂ ಕೂಡ ಸುಮಾರು ಜನ ಕೆಲಸ ಮಾಡ್ತಾರೆ ಹುಡುಗರುಗಳು. ಸುಮಾರು ಜನ ಮಕ್ಕಳುಗಳು ಅಂದರೆ ಎಲ್ಲ ಒಂದು 19-20 ವರ್ಷದಂತಹ ಹುಡುಗರುಗಳೆಲ್ಲ ಕೆಲಸ ಮಾಡಿ ಹೋಗಿದ್ದಾರೆ. ಆದರೆ ಸತತವಾಗಿ ನಮ್ಮ ಹತ್ರ ನಮ್ಮ ಮನೆ ಮಗನಾಗಿ ಇವತ್ತಿನವರೆಗೂ ಯಾವತ್ತೂ ಕೂಡ ನಾವು ಏನು ಹೇಳಿದ್ರು ಇಲ್ಲ ಆಗಲ್ಲ ಅಂತ ಹೇಳಿದೆ ಹಿಂದಿರುಗಿ ಮಾತಾಡ್ದೇನೆ ನಮಗೆ ಯಾವತ್ತೂ ಕೂಡ ಮನಸ್ಸಿಗೆ ನೋವಾಗೋ ರೀತಿಯಾಗಿ ಯಾವುದೇ ರೀತಿಯಾದಂಥ ಒಂದು ಅವನಲ್ಲಿ ವರ್ತನೆಗಳು ಕಾಣಿಸ್ತೇನೆ ಇದ್ದಂಥ ಏಕೈಕ ಹುಡುಗ ಅಂದರೆ ಅವನೊಬ್ಬನೇ. ನಿಮಗೆ ನನ್ನ ಹಳೆಯ ವ್ಲಾಗಲ್ಲಿ ನನ್ನ ಮಗಳದು ಆಫ್ಸರಿ ಫಂಕ್ಷನಲ್ಲಿ ನಾನು ಹೇಳಿದ್ದೆ, ರಕ್ತ ಸಂಬಂಧ ಬಂದ್ರೇ ಅಣ್ಣ ತಮ್ಮ ಅಕ್ಕ ತಂಗಿ ಅಥವಾ ಅಕ್ಕ ತಮ್ಮ ಆಗುವಂಥದ್ದು ಇರೋದಿಲ್ಲ. ರಕ್ತ ಸಂಬಂಧ ಇಲ್ಲದೆ ಹೋದ್ರೂ ನಾವು ನೋಡುವಂತಹ ರೀತಿಯಲ್ಲಿ ನಮಗೆ ಸಿಗುವಂಥ ಪ್ರೀತಿಯಲ್ಲೂ ಕೂಡ ಒಂದು ಸಂಬಂಧ ಬೆಳೆಯುತ್ತೆ ಅಂತ. ಆ ರೀತಿಯಾಗಿ ಬೆಳೆದಂಥದ್ದು
ನಮ್ಮ ಮನೆ ಮಗನಾಗಿ ನಮ್ಮ ಹತ್ತಿರಕ್ಕೆ, ನಮ್ಮ ಮನಸ್ಸಿಗೆ ತುಂಬ ಹತ್ತಿರವಾದಂಥವನು ಅಂದರೆ ನಮ್ಮ ವೆಂಕಟೇಶ್ ಅಂತ ಅಂದರೆ ನಾವೆಲ್ಲ ಅವನನ್ನ ಪ್ರೀತಿಯಿಂದ ಸುಬ್ಬ ಅಂತ ಕರಿತಾ ಇದ್ವಿ. ಅವನದು ಫೋಟೋಸ್ ಎಲ್ಲ ನಂಗೆ ನೋಡ್ತಾ ಇದ್ರೆ ನಮ್ಮ ಹತ್ರ ಬಂದು ಸೇರ್ಕೊಂಡಾಗ ಅವನಿದ್ದಂಥದ್ದು, ಆನಂತರ ಅವ್ನು ಸ್ಟೆಪ್ ಬೈ ಸ್ಟೆಪ್ ಅವನು ಬಂದಿದ್ದಂಥದ್ದು ಎಲ್ಲ ನೋಡ್ತಾ ಇದ್ದರೆ ಅವ್ನ ಫೋಟೋಸ್ ಎಲ್ಲ ನಿಜವಾಗ್ಲೂ ಇಷ್ಟು ಬೇಗ ನಮ್ಮನ್ನು ಬಿಟ್ಟು ಹೋಗೋಕ್ಕೆ ಅವನು ನಮ್ಮ ಹತ್ರ ಅಷ್ಟು ಬೇಗ ಬಂದ ಅನ್ನುವಷ್ಟು ಫೀಲ್ ಆಗುತ್ತೆ. ಗೊತ್ತಿಲ್ಲ ಅವನಿಗೆ ಯಾಕೆ ಕೆಟ್ಟ ಬುದ್ಧಿ ಬಂತು, ಕೆಟ್ಟ ನಿರ್ಧಾರ ಮಾಡ್ದ, ಅಥವಾ ನಮ್ಮ ಹತ್ರ ಹೇಳ್ಕೊಳಕ್ಕಾಗದೇ ಇರೋ ಅಷ್ಟು ಅವನಲ್ಲಿ ಏನು ನೋವಿತ್ತು ನಿಜ ಗೊತ್ತಿಲ್ಲ. ಯಾಕಂದರೆ ಇಷ್ಟು ವರ್ಷ ನಮ್ಮ ಹತ್ರ ಅವನು ನಿಯತ್ತಾಗಿ ಕೆಲಸ ಮಾಡಿದ್ದಕ್ಕೆ ನಮ್ಮ ಮನೆಯವರು ಕೂಡ ಅವನಿಗೆ ಈಗ ಒಂದು 4 ವರ್ಷದ ಮುಂಚೆ ನಮ್ದು ಏನಿದೆ ಕೇಬಲ್ಲು, ಮಂಜುನಾಥ ಕೇಬಲ್ ನೆಟ್ವರ್ಕು, ಚೈತನ್ಯ ಬ್ರಾಡ್ಬ್ಯಾಂಡ್ ಕಂಪ್ಲೀಟ್ ಪ್ರತಿಯೊಂದು ಅಷ್ಟು ಏನಿದೆ ನಮ್ಮದೆಲ್ಲ ಜವಾಬ್ದಾರಿನ ಅವನಿಗೆ ಬಿಟ್ಕೊಟ್ಟಿದ್ರು. ಯಾಕಂದರೆ ನಮ್ಮ ಮನೆಯವ್ರಿಗೆ ಇದು ಒಂದೇ ಕೆಲಸ ಅಲ್ಲ, ಅವರು ಬೇರೆ ಬೇರೆ ರೀತಿಯಾದಂಥ ಕೆಲಸಗಳು ಮಾಡೋದ್ರಿಂದ ನಾವು ಒಂದಲ್ಲ ಒಂದು ದುಡಿಮೆ ಮಾಡ್ಬೋದು. ಆದರೆ ನಮ್ಮ ಹತ್ರ ನಿಯತ್ತಿಂದ ಇರೋವಂಥ ಮಕ್ಕಳಿಗೆ ಒಂದೇ ಗೊತ್ತಿರುತ್ತೆ, ಅದು ಬಿಟ್ಟರೆ ಬೇರೆ ಗೊತ್ತಿರೋದಿಲ್ಲ. ಅವ್ರದ್ದೇ ಆದಂಥ ಜೀವನ ಬೆಳೀತಾ ಇದೆ, ದೊಡ್ಡದಾಗ್ತಾ ಇದೆ, ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಆಗ್ತಿದೆ ಅಂದಾಗ ಅರ್ನಿಂಗ್ಸು ಅಷ್ಟೇ ಮುಖ್ಯ ಆಗಿರುತ್ತೆ. ನಮ್ಮನ್ನು ನಂಬ್ಕೊಂಡಿರೋಂತಹ ಮಕ್ಕಳಿಗೆ ನಾವು ಪ್ರೋತ್ಸಾಹ ಮಾಡಲೇಬೇಕಾಗತ್ತೆ. ಹಾಗಾಗಿ ನಮ್ಮ ಮನೆಯವರು ಕಂಪ್ಲೀಟ್ ಎಲ್ಲನೂ ಕೂಡ ಅವನಿಗೆ ಬಿಟ್ಕೊಟ್ರು. ನಾವೆಲ್ಲ ಬಂಡವಾಳ ಹಾಕಿ ಎಲ್ಲ ಮಾಡಿ ನಮ್ಮದು ಆಫೀಸು ಕೂಡ ಓಪನ್ ಇತ್ತು, ಅದು ಆಫೀಸು ಕೂಡ ಇತ್ತು, ಆಫೀಸ್ ಬಾಡಿಗೆನೂ ಕೂಡ ನಮ್ಮ ಮನೆಯವರೇ ಕಟ್ತಾ ಇದ್ದಿದ್ದು. ಆದರೆ ಅವನ ಒಂದು ಕೆಲಸಕ್ಕೆ ಕಂಪ್ಲೀಟ್ ನಮ್ಮ ಒಂದು ಪ್ರೋತ್ಸಾಹ ಸದಾ ಅವನಿಗಿರಲಿ ಅನ್ನೋದಕ್ಕೆ ನಮ್ಮ ಮನೆಯವರು ಅವ್ನು ಏನು ಮಾಡ್ತಾನೋ, ದುಡಿತಾನೋ, ಅವ್ನ ಕಾಲ ಮೇಲೆ ಅವ್ನು ನಿಂತ್ಕೊಳ್ಳಿ, ಅವನಿಗೆ ಈ ಬಿಸ್ನೆಸ್ನ ಕೊಟ್ಬಿಡ್ತೀನಿ, ಅವನೇ ಮಾಡಲಿ, ಅವ್ನಿಗೆ ಎಷ್ಟು ದುಡಿಬೇಕು ಅಥವಾ ಅವ್ನು ಏನೇನು ಅನ್ಕೋತಾನೋ, ಎಷ್ಟು ಮಟ್ಟಕ್ಕೆ ಅವನದೇ ಆದಂಥದ್ದು ಆಗಿಬಿಟ್ರೆ ಅವ್ನಿಗೆ ಇನ್ನೂ ಚೆನ್ನಾಗಿ ಬರ್ತಾನೆ ಅನ್ನೋ ಒಂದು ಕಾರಣಕ್ಕೆ ಎಲ್ಲನೂ ಬಿಟ್ಕೊಟ್ವಿ. ಮಾಡ್ಕೊಂಡು ಹೋಗ್ತಾ ಇದ್ದ, ತುಂಬ ಚೆನ್ನಾಗಿ ನಡೆಸ್ತಾ ಇದ್ದ. ಮಧ್ಯದಲ್ಲಿ ಏನಾದರೂ ಅವ್ನ ಕೈಲಿ ಆಗಿಲ್ಲ, ಏನಾದರೂ ತೊಂದರೆ ಆಗ್ತಿತ್ತು ಅಂದರೆ ನಮ್ಮ ಮನೆಯವರು ಕೂಡ ಹೋಗ್ತಾಯಿದ್ರು, ಸಪೋರ್ಟ್ ಮಾಡ್ತಾಯಿದ್ರು. ಎಲ್ಲದರಲ್ಲೂ ಕೂಡ ನಮ್ಮ ಮನೆಯವರು ಅವನಿಗೆ ಸಪೋರ್ಟಿವ್ ಆಗಿ ನಿಂತಿದ್ರು. ಬಟ್ ತುಂಬ ಚಿಕ್ಕ ವಯಸ್ಸಲ್ಲೇ ಮದುವೆನೂ ಕೂಡ ಮಾಡಿಕೊಂಡ ಅವನು. ಆ ಥರ ಜವಾಬ್ದಾರಿ ಮುಂದೆ ಏನು ಯೋಚನೆ ಮಾಡಿದ್ನಾ ಇಲ್ವಾ ನಂಗೆ ಏನೂ ಗೊತ್ತಿಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ. ನನಗೆ ಏನು ಹೇಳಬೇಕು ಅವನ ಬಗ್ಗೆ, ಏನು ಹೇಳಬಾರ್ದು, ನಂಗೆ ಏನೂ ತೋಚ್ತಾ ಇಲ್ಲ. ಆದರೆ ಒಬ್ಬ ನಿಯತ್ತಿನ ಮನುಷ್ಯ ಅಂತ ಹೇಳ್ಬೋದು. ಇವತ್ತಿಗೂ ಕೂಡ ನಮ್ಮ ಮಕ್ಳಿಗೆ ನಾವೇನಾದರೂ ಹೇಳಿದ್ರೆ ತಿರುಗಿಸಿ ಒಂದು ಮಾತು ಏನಾದರೂ ಅಂದೇ ಬಿಡ್ತಾರೆ, ಹೋಗಮ್ಮ ನಿಂದು ಯಾವಾಗಲೂ ಇದ್ದಿದ್ದೆ, ಅಥವಾ ಹೋಗಪ್ಪ ಅಂತ ಅಂದ್ಕೊಂಡಾದರೂ ಹೋಗ್ಬಿಡ್ತಾರೆ. ಆದರೆ ನಮ್ಮ ವೆಂಕಟೇಶು, ನಮ್ಮ ಸುಬ್ಬ ಇವತ್ತಿಗೂ ಒಂದೇ ಒಂದು ದಿನವೂ ಕೂಡ ನಾವು ಹೇಳಿದಂಥ ಯಾವುದೇ ಕೆಲಸ ಆಗ್ಬೋದು, ಏನೇ ಆಗ್ಬೋದು, ಆಗಲ್ಲ ಮಾಡಲ್ಲ ಅನ್ನೋ ಒಂದು ಪದನೇ ಅವನ ಬಾಯಿಂದ ಬಂದಿಲ್ಲ. 13-14 ವರ್ಷಗಳ ಕಾಲ ಈ ರೀತಿ ನಿಯತ್ತಿಂದ ಒಬ್ಬ ವ್ಯಕ್ತಿ ಇರ್ತಾನೆ ಅಂದರೆ ಎಷ್ಟು ಪುಣ್ಯ ನಾವು ಮಾಡಿದ್ವಿ ಅವನನ್ನು ಪಡೆಯೋಕ್ಕೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಗೊತ್ತಿಲ್ಲ ಏನಾಯಿತು ಅಂತ ಗೊತ್ತಿಲ್ಲ. ಪ್ರತಿದಿನ ನಾನು ಅವನಿಗೆ ಫೋನ್ ಮಾಡ್ತಿದ್ದೆ. ನನ್ನ ಎಲ್ಲ ಕೆಲಸಗಳಿಗೂ ಅವನದೇ ಪ್ರೋತ್ಸಾಹ ಇರ್ತಾಯಿತ್ತು. ನಾನು ಏನೇ ಒಂದು ಇವತ್ತು ಮಾಲ್ಟ್ ಮಾಡ್ತಾ ಇರ್ಬೋದು, ಅಥವಾ ನಾನು ಏನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸ್ಟ್ಯಾಂಡ್ ಮಾಡಿದೆ, ಪ್ರತಿಯೊಂದಕ್ಕೂ ಸಪೋರ್ಟಿವ್ ಹ್ಯಾಂಡ್ ಅಂದರೆ ಅವನದೇ ಇತ್ತು. ಅಕ್ಕ ನೀವು ಮಾಡಿ, ನಾನಿದ್ದೀನಿ, ನಿಮ್ಗೆ ಏನು ಹೆಲ್ಪ್ ಬೇಕು ಹೇಳಿ, ನಾನು ಮಾಡಿಕೊಡ್ತೀನಿ. ಹೊರಗಡೆ ನೀವೆಲ್ಲೂ ಓಡಾಡಬೇಡಿ, ಹೊರಗಡೆ ಓಡಾಡೋ ಜವಾಬ್ದಾರಿ ನಂದು, ಒಳಗಡೆ ನೀವು ಮಾಡಿ ಚೆನ್ನಾಗಿರಿ ಅಕ್ಕ, ನಿಮ್ಮಿಂದ ಒಂದು 4 ಜನಕ್ಕೆ ಕೆಲಸ ಸಿಗಬೇಕು, ನನ್ನನ್ನು ಹೇಗೆ ನೀವು ಬೆಳೆಸಿ ಇದು ಮಾಡಿದ್ರಿ ಅದೇ ಥರನೇ ನಿಮ್ಮ ಹತ್ರ ಇನ್ನೂ ಒಂದಷ್ಟು ಜನ ಕೆಲಸಕ್ಕೆ ಸೇರಿಕೊಳ್ಳಿ, ಇನ್ನೊಂದಷ್ಟು ಜನಕ್ಕೆ ಜೀವನ ಸಿಗಲಿ ಅಂತ ಇದ್ದಂತಹ ಹುಡುಗ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ಬಿಟ್ಟ. ಆ ನೋವನ್ನ ನನ್ನ ಕೈಯಲ್ಲಿ ನಿಜವಾಗ್ಲೂ ತಡ್ಕೊಳಕ್ಕಾಗ್ತಾಯಿಲ್ಲ. ಆದಷ್ಟು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಇವತ್ತು ಕೂತು ಮಾತಾಡ್ತಾ ಇದ್ದೀನಿ. ಯಾಕಂದರೆ ಜೀವನ ಇಷ್ಟೇ, ಇವತ್ತು ಅವನು ನಾಳೆ ನಾವು ಅನ್ನೋದು ಇರುತ್ತೆ. ಆದರೆ ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ, ಸಾವು ಅನ್ನೋದು ಬರೋದು ತಾನಾಗಿ ನಮ್ಮನ್ನು ಹುಡಿಕೊಂಬರ್ಬೇಕೇ ಹೊರತು ನಾವು ಹುಡಿಕೊಂಡು ಹೋಗಬಾರ್ದು. ಅಷ್ಟೊಂದು ಕಷ್ಟ ಇಲ್ಲ ಈ ಜೀವನ. 1-2 ದಿನ ಕಷ್ಟ ಆಗಬಹುದು, ನಾವು ತಗೊಳ್ಳುವಂಥ ನಿರ್ಧಾರ ಅಥವಾ ನಾವು ಮಾಡ್ತಾ ಇರುವಂಥ ಜೀವನ ಶೈಲಿ ಅದ್ರ ಮೇಲೆ ಕೆಲವೊಂದು ಕಷ್ಟಗಳು ಬರುತ್ತೆ. ಅದು ಬಂದಾಗ ದಾಟೋದಿರುತ್ತಲ್ಲ, ಅದೇ ಒಂದು ದೊಡ್ಡ ಪಾಠ.
ಬಟ್ ಎಲ್ಲೋ ಒಂದು ಕಡೆ ನಮ್ಮ ಹುಡುಗ ಅದನ್ನು ಎಡವಿದ್ನ ನನಗೆ ಗೊತ್ತಿಲ್ಲ. ಯಾವ ಕಷ್ಟ ಇತ್ತು ಅವನಿಗೆ ಹೇಳ್ಕೊಳ್ಳಲಿಲ್ಲ ಅವನು, ಬಟ್ ಕೇಳ್ತಾನೆ ಇರ್ತಿದ್ದೆ, ಹೇಗಿದೆಯಾ ಮಗ, ಚೆನ್ನಾಗಿದೆಯಾ, ಏನೂ ಪ್ರಾಬ್ಲಮ್ ಇಲ್ವಾ, ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ, ಆಫೀಸೆಲ್ಲ ಓಪನ್ ಮಾಡಿದ್ಯಾ, ಪ್ರತಿದಿನ ಅವನಿಗೆ ಫೋನ್ ಮಾಡ್ತಾಯಿದ್ದೆ. ಯಾಕೋ ಗೊತ್ತಿಲ್ಲ, ಅವ್ನು ಸಾಯೋ ಟೈಮಲ್ಲಿ ಆ 1-2 ದಿನಗಳ ಕಾಲ ನಾನು ಫೋನೇ ಮಾಡಲಿಲ್ಲ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಇಷ್ಟು ವರ್ಷಗಳ ಕಾಲ ಒಂದು ದಿನವೂ ನಾನು ಅವ್ನಿಗೆ ಫೋನ್ ಮಾಡದೆ ಇದ್ದಿದ್ದೇ ಇಲ್ಲ. ಪ್ರತಿದಿನ ಫೋನ್ ಮಾಡ್ತಾನೆ ಇರ್ತಿದ್ದೆ. ಅವ್ನು ಸಾಯೋದು ಸೋಮವಾರ ಅಂದರೆ ನಾನು ಅವನ್ನ ಶನಿವಾರ ಬೆಳಗ್ಗೆ ಮಾತಾಡಿಸಿದ್ದು, ಶನಿವಾರ ಮಧ್ಯಾಹ್ನ ಮಾತಾಡಿಸ್ದೆ, ಭಾನುವಾರ ಬೆಳಗ್ಗೆ ಎದುರುಗಡೆ ಮಾತಾಡಿಸಿದ್ದು. ಭಾನುವಾರ ಬೆಳಗ್ಗೆ ನಾನು ವಾಕಿಂಗಿಂದ ಬರ್ತಾ ಅವನು ಆಫೀಸ್ ಓಪನ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದ. ಆ ಟೈಮಲ್ಲಿ ಅವನ್ನ ಮಾತಾಡಿಸಿದ್ಬಿಟ್ರೆ ನನಗೆ ಮತ್ತೆ ಅವನು ಮುಖ ತೋರಿಸ್ಲೂ ಇಲ್ಲ, ಫೋನ್ ಮಾಡಲೂ ಇಲ್ಲ. ಅವ್ನ ಮನಸ್ಸಲ್ಲಿ ನೋವು ಏನಿತ್ತು ಅಂತಲೂ ಕೂಡ ಹೇಳ್ಕೊಳ್ಳಿಲ್ಲ. ಇಷ್ಟು ವರ್ಷಗಳ ಕಾಲ ಎಲ್ಲ ಕಷ್ಟ ಆಗ್ಬೋದು, ನೋವಾಗ್ಬೋದು, ಅಥವಾ ಅವನಲ್ಲಿ ಏನೇ ಅವನ ಫ್ಯಾಮಿಲಿ ಅಲ್ಲಿ ಪ್ರಾಬ್ಲಮ್ ಆಗ್ಬೋದು, ಎಲ್ಲ ಬಂದು ನಮ್ಮ ಮನೆಯವ್ರ ಹತ್ರ ನಮ್ಮ ಹತ್ರ ಹೇಳ್ಕೊಳ್ತಾ ಇದ್ದ. ಪ್ರತಿಯೊಂದೂ ಶೇರ್ ಮಾಡ್ಕೊಳ್ತಾ ಇದ್ದ. ಹೀಗಾಗ್ತಾ ಇದೆ ಅಣ್ಣ, ಈ ಥರ ಇದೆ, ಈ ಥರ ಸಿಚುವೇಶನ್ ಇದೆ, ಹೀಗೆ ನಮ್ಮ ಮನೆಯವರು ಕೂಡ ಹೇಳ್ತಾಯಿದ್ರು, ತಲೆ ಕೆಡಿಸ್ಕೊಬೇಡ, ನಾನು ಇದ್ದೀನಿ, ಯೋಚನೆ ಮಾಡಬೇಡ. ನಾನು ಕೂಡ ಹೇಳ್ತಾ ಇದ್ದೆ, ಜೀವನ ಅನ್ನೋದು ತುಂಬ ಕಷ್ಟ ಇದೆ, ಅಂದ್ಕೊಂಡಷ್ಟು ಸುಲಭ ಇಲ್ಲ ನಡೆಸೋದು. ಅದನ್ನು ನೀನು ಹೇಗೆ ಹ್ಯಾಂಡ್ಲು ಮಾಡ್ತೀಯ ಅದ್ರ ಮೇಲೆ ಹೋಗುತ್ತೆ. ದುಡುಕ್ಬೇಡ, ಯಾವತ್ತೂ ಯಾವುದೇ ಕಾರಣಕ್ಕೂ ದುಡುಕ್ಬೇಡ ಅಂತಿದ್ದೆ. ಆದರೆ ಈ ಒಂದು ಕೆಟ್ಟ ನಿರ್ಧಾರ ಮಾಡುವಷ್ಟು ವೀಕ್ ಮೈಂಡ್ ಅವನದಾಗಿರಲಿಲ್ಲ. ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಯಾಕೆ ಅವನು ಈ ಭೂಮಿನೇ ಪ್ರಪಂಚನೇ ಬೇಡ ಅಂತ ಅವನೇ ಸಾಯೋ ನಿರ್ಧಾರ ಮಾಡ್ದಾಗ ಗೊತ್ತಿಲ್ಲ. ನನ್ನ ಲೈಫಲ್ಲಿ ತುಂಬ ಅಂದರೆ ತುಂಬಾ ನೋವು. ಇದು ನಾನು ಇರೋವರೆಗೂ ನನ್ನ ಜೊತೆ ಎಲ್ಲೋ ಒಂದು ಕಡೆ ಇರುತ್ತೆ. ನಾನು ಮರೆತರೂ ಕೂಡ ಇಲ್ಲ, ಇದು ಜೀವನ, ನಾವು ಮರೆತು ಮುಂದಕ್ಕೆ ಹೋಗಲೇಬೇಕು ಅಂತ ಅಂದರೂ ಕೂಡ ಪ್ರತಿದಿನ ನನ್ನ ಫೋನ್ ಎತ್ಕೊಂಡಿದ್ದ ತಕ್ಷಣ ಅವ್ನು ನೆನಪಾಗ್ತಾನೆ. ಯಾಕಂದರೆ ಎಲ್ಲದಕ್ಕೂ ಅಡಿಕ್ಟ್ ಆಗಿಬಿಟ್ಟಿದ್ವಿ ಅನಿಸುತ್ತೆ ನಾವು ಅವನ ಮೇಲೆ. ನಮ್ಮ ಮನೆಯವ್ರು ಆಗ್ಬೋದು, ನಾನಾಗ್ಬೋದು, ಇಬ್ಬರು ಕೂಡ. ನನ್ನ ಮಕ್ಕಳ ಜೊತೆ ಅವನು ಒಂದು ಮಗನಾಗಿ ನಮ್ಮ ಜೊತೆ ಬೆಳ್ಕೊಂಬಂದಿದ್ದು. ನಿಜವಾಗ್ಲೂ ನನ್ನ ಲೈಫಲ್ಲಿ ನಾನು ಅಂಥ ಹುಡುಗನ್ನ ಮತ್ತೆ ಮುಂದೆ ನೋಡೋದಕ್ಕೆ ಸಾಧ್ಯನೇ ಇಲ್ಲ, ಮುಂದೆ ನನಗೆ ಸಿಗೋದೂ ಇಲ್ಲ. ಬಟ್ ಸಿಕ್ಕಿದ್ದನ್ನು ಭಗವಂತ ನಮಗೆ ತುಂಬ ದಿನಗಳ ಕಾಲ ನಮ್ಮ ಜೊತೆ ಉಳಿಯೋದಕ್ಕೆ ಬಿಟ್ಟಿಲ್ಲ. ಅದು ಮನಸ್ಸಿಗೆ ತುಂಬಾ ನೋವು ಕೊಡ್ತಾ ಇದೆ. ಬಟ್ ಏನಾಯಿತು ಅವನ ಲೈಫಲ್ಲಿ ಇಷ್ಟು ಕಠಿಣವಾಗಿ ಜೀವನನೇ ಬೇಡ ಅಂತ ನಿರ್ಧಾರ ಮಾಡೋಕ್ಕೆ ಏನು ಕಾರಣ ಗೊತ್ತಿಲ್ಲ. ರಕ್ತ ಸಂಬಂಧ ಅಲ್ಲದೇ ಇದ್ದರೂ, ಸಂಬಂಧನೂ ಅಲ್ಲದೇ ಇದ್ದರೂ, ಯಾರೋ ಮಗನಾಗಿ ಹುಟ್ಟಿ ನಮ್ಮ ಮನೆ ಮಗನಾಗಿ ಬೆಳೆದು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟ ಫ್ರೆಂಡ್ಸ್. ಆ ನೋವು ನನ್ನ ಕೈಲಿ ಏನು ಮಾಡೋಕ್ಕೂ ಮರೆಯೋಕ್ಕಾಗ್ತಾಯಿಲ್ಲ. ಒಂದು ಸ್ವಲ್ಪ ದಿನಗಳ ಕಾಲ ನಂಗೆ ಅದು ತುಂಬಾ ಕಾಡ್ತಾ ಇದೆ. ಯಾಕೆ ಅವನು ನಮಗೇನು ಹೇಳದೆ ಹೋದ, ಏನಾಯಿತು, ಯಾಕೆ ಇದೇ ಯೋಚನೆ ಆಗೋಗ್ಬಿಟ್ಟಿದೆ. ಯಾಕಂದರೆ ಎಷ್ಟು ಮಾತಾಡ್ತಾ ಇದ್ವಿ ನಾನು ಅವನು ಅಂದರೆ ಎಲ್ಲನೂ ಹೇಳ್ಕೊಳ್ಳೋನು. ಏನೇ ಆದರೂ ಹೇಳ್ಕೊಳ್ತಾ ಇದ್ದ. ನಾನು ಅದಕ್ಕೆ ಸಮಾಧಾನ ಮಾಡ್ತಾಯಿದ್ದೆ, ನಮ್ಮ ಮನೆಯವ್ರ ಹತ್ರ ಕೂರ್ಸಿ ಮಾತಾಡಿಸ್ತಾ ಇದ್ದೆ. ಬಟ್ ವಿಧಿಯಾಟದ ಮುಂದೆ ನಮ್ಮ ಆಟ ಏನೂ ನಡೆಯಲ್ಲ ಅನ್ನೋದಕ್ಕೆ, ಅಥವಾ ಕೆಲವೊಂದು ಟೈಮಲ್ಲಿ ನಾವು ಏನೇ ಮಾಡಿದ್ರೂ ನಮ್ಮ ಕೈಯಲ್ಲಿ ಇರೋದಿಲ್ಲ ಒಂದು ಸಿಚುವೇಶನ್ ಅನ್ನೋದಕ್ಕೆ ಇದೆ. ಬಟ್ ಅವ್ನು ಸತ್ತಿದ್ದ ದಿನವೂ ಕೂಡ ನಾನು ವ್ಲಾಗ್ ಮಾಡಿದ್ದೆ. ನನಗೆ ಗೊತ್ತಿಲ್ಲ ಅವ್ನು ಸತ್ತಿದ್ದಾನೆ ಅನ್ನೋದೇ ಗೊತ್ತಿಲ್ಲ. ನನ್ನ ಡೈಲಿ ರೊಟೀನ್ ವ್ಲಾಗ್ ಯಾವ ರೀತಿಯಾಗಿ ಮಾಡಿದ್ದೆ ಆ ರೀತಿಯಾಗಿ ನಾನು ವ್ಲಾಗ್ನ ಡೇನ ಶುರು ಮಾಡಿದೆ. ಆವತ್ತಿನ ದಿನ ವೀಡಿಯೋ ಎಡಿಟಿಂಗ್ ಮಾಡು ಕೂಡ ನಾನು ವೀಡಿಯೋ ಅಪ್ಲೋಡ್ ಮಾಡಿದೆ. ನಮಗೆ ಗೊತ್ತಾಗಿದ್ದೆ ರಾತ್ರಿ 10:30, 10:45 ಗೊತ್ತಾಗಿದ್ದು. ಏನು ಹೇಳಬೇಕು, ಏನು ಮಾತಾಡಬೇಕು ನಂಗೊಂದು ಅರ್ಥ ಆಗ್ತಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಟೋಟಲಿ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ.
ಹೋದ ವರ್ಷ ಇದೇ ಟೈಮಲ್ಲೇ ನಮ್ಮ ತಂದೆಗೆ ಹುಷಾರಿಲ್ಲ ಅಂತ ನಾನು ಕೊರಗಬೇಕಾದ್ರೆ ನನಗೆ ಸಮಾಧಾನ ಮಾಡ್ತಾಯಿದ್ದ. ಅಕ್ಕ ನೀವು ಅಳಬೇಡಿ, ಯೋಚನೆ ಮಾಡಬೇಡಿ ಅಕ್ಕ, ಏನೂ ಆಗಲ್ಲ ಅಕ್ಕ, ನಿಮ್ಮಪ್ಪ ಚೆನ್ನಾಗಾಗ್ತಾರೆ, ಹುಷಾರಾಗ್ತಾರೆ ಅಕ್ಕ, ನೀವು ಧೈರ್ಯವಾಗಿರಿ ಅಕ್ಕ ಅಂತ ಹೇಳಿ ನನಗೆ ಧೈರ್ಯ ತುಂಬ್ತಾ ಇದ್ದವನು ಇವತ್ತು ನನ್ನನ್ನೇ ಬಿಟ್ಟು ಹೋಗ್ಬಿಟ್ಟ. ನನಗೆ ಏನು ಹೇಳಬೇಕು ನಿಜ ಗೊತ್ತಾಗ್ತಾಯಿಲ್ಲ. ನಾನೇನಾದರೂ ತುಂಬ ಹೇಳೋಕ್ಕೆ ಶುರು ಮಾಡಿದ್ರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ನಾನು ಯಾವತ್ತೂ ನನ್ನ ಕಣ್ಣೀರನ್ನು ಹೊರಗಡೆ ತೋರಿಸ್ಕೊಳಕ್ಕೆ ನಾನು ಯಾವತ್ತೂ ಇಷ್ಟಪಟ್ಟಿಲ್ಲ. ದೇವ್ರ ಆಟ ಏನಿತ್ತೋ ಅದಾಯಿತು, ಮುಗೀತು. ಅವನ ಆಟದ ಮುಂದೆ ನಮ್ಮ ಆಟ ಏನೂ ನಡೆಯಲ್ಲ. ಬಟ್ ಮುಂದಿನ ಜನ್ಮ ಅಂತಿದ್ರೆ ಅವ್ನು ನನ್ನ ತಮ್ಮನಾಗೆ ಬರಬೇಕು ಅಂತ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಏಕೆಂದರೆ ಆ ಥರ ಒಬ್ಬ ವ್ಯಕ್ತಿ, ಅಷ್ಟು ಒಳ್ಳೆಯ ವ್ಯಕ್ತಿ ನಮ್ಮ ಜೀವನದಲ್ಲಿ ಮತ್ತೆ ನಮಗೆ ಸಿಗೋದಿಲ್ಲ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ.